ರಾಜ್ಯದ ರೈತರಿಗೊಂದು ಸಿಹಿ ಸುದ್ದಿ. ರೈತರ ಸಂಪೂರ್ಣ ಸಾಲ ಮನ್ನಾ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆಯಂತೆ. ರೈತರ ಸಂಪೂರ್ಣ ಸಾಲ ಮನ್ನಾ ಬಗ್ಗೆ ನಾಳೆ ಅಧಿಕೃತ ಘೋಷಣೆ ಬೀಳುವ ಸಾಧ್ಯತೆ ಇದೆ. ಸಾಲ ಮನ್ನಾ ಅಗತ್ಯತೆಯ ಬಗ್ಗೆ ಕೈ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸಿಎಂ. ಕುಮಾರಸ್ವಾಮಿ ಮಂಡಿಸಿದ ಸಾಲ ಮನ್ನಾ ವಾದಕ್ಕೆ ಕಾಂಗ್ರೆಸ್ನಿಂದ ಈಗ ತಾತ್ವಿಕ ಒಪ್ಪಿಗೆ ಕೂಡ ಸಿಕ್ಕಿದೆ. ಇವತ್ತು ಹಣಕಾಸು ಸಚಿವಾಲಯದ ಅಧಿಕಾರಿಗಳಿಂದ ಸಿಎಂ ಜೊತೆ ಸಭೆ ನಡೆಯುತ್ತೆ. ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ ಬಳಿಕ ನಾಳೆ ಅಧಿಕೃತವಾಗಿ ಇದು ಘೋಷಣೆಯಾಗುವ ಸಾಧ್ಯತೆ ಇದೆ. ಸಾಲ ಮನ್ನಾ ಮಾಡಿದ್ರೆ ಸರ್ಕಾರಕ್ಕೆ 53,000 ಕೋಟಿ ಹೊರಬೀಳುತ್ತೆ. ರೈತರ ಸಾಲ ಮನ್ನಾಕ್ಕಾಗಿ 53,000 ಕೋಟಿಯನ್ನ ಹೇಗೆ ಹೊಂದಿಸುತ್ತೆ ಸರ್ಕಾರ ಅಂತಕ್ಕಂಥದ್ದು ಈಗಿರುವಂತಹ ಪ್ರಶ್ನೆ. ಆದರೆ ಅದೆಲ್ಲದಕ್ಕೂ ನಾನು ಸಿದ್ಧನಿದ್ದೇನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ರೈತರ ಸಾಲ ಮನ್ನಾ ಆಗಬೇಕು ಅಂತಕ್ಕಂಥ ತೀರ್ಮಾನ ತಗೊಂಡಿರ್ತಕ್ಕಂಥ ಕುಮಾರಸ್ವಾಮಿ ನಾಳೆ ಈ ಬಗ್ಗೆ ಅಧಿಕೃತ ಆದೇಶವನ್ನು ಹೊರಡಿಸುವ ಸಾಧ್ಯತೆ ಇದೆ. ಈ ಡೆವಲಪ್ಮೆಂಟ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಹಿರಿಯ ರಾಜಕೀಯ ವರದಿಗಾರರಾದಂತಹ ಬದ್ರುದ್ದೀನ್ ಅವರಿಂದ. ಬದ್ರುದ್ದೀನ್, ನಿಜ ಒಂದು ಕಡೆ ಒತ್ತಾಯ ಹೆಚ್ಚಾಗ್ತಾ ಇದೆ, ನೀವೇ ಹೇಳಿದ್ದ ಹಾಗೆ ರೈತರ ಸಾಲ ಮನ್ನಾ ಮಾಡಿ ಅಂತ. ಮತ್ತೊಂದು ಕಡೆ ಅದಕ್ಕೆ ನಾನು ಬದ್ಧ ಅಂತ ಕೂಡ ಕುಮಾರಸ್ವಾಮಿ ಹೇಳಿದ್ದಾರೆ. ನಾಳೆ ಆ ಘೋಷಣೆ ಕೂಡ ಹೊರ ಬೀಳಬಹುದು. ಬಟ್ ಹೆಂಗ್ ಮ್ಯಾನೇಜ್ ಮಾಡ್ತಾರೆ? ಒಂದು ಕಡೆ ಕಾಂಗ್ರೆಸ್ ಮನ ಒಲಿಸ್ಬೇಕು, ಇನ್ನೊಂದು ಕಡೆ ಸಂಪನ್ಮೂಲದ ಕ್ರೋಢೀಕರಣ ಮಾಡಬೇಕು. ಇದೆಲ್ಲ ಸಾಧ್ಯತೆ ಇದೆಯಾ ಹೇಗೆ? ಅರವಿಂದ್, ಇಚ್ಛಾಶಕ್ತಿ ಇದ್ದರೆ ಏನೇ ಕೆಲಸಗಳು ಮಾಡ್ಬೋದು. ಯಾಕಂತ ಹೇಳಿದ್ರೆ ಹಿಂದೆ ಆಂಧ್ರ ಪ್ರದೇಶದಲ್ಲಿ ನೀರಾವರಿ ವಿಚಾರದಲ್ಲಿ YSR ರಾಜಶೇಖರ ರೆಡ್ಡಿ ಅವರು ನೀರಾವರಿಗಾಗಿ ಸಂಪನ್ಮೂಲ ಅಂದರೆ ಅನುದಾನವನ್ನು ಮೀಸಲಿಟ್ಟು ಬೇರೆ ಎಲ್ಲ ಇನ್ನಿತರ ಯೋಜನೆಗಳಿಗೆ ಕಡಿವಾಣವನ್ನು ಹಾಕಿದರು. ದೊಡ್ಡ ಪ್ರಮಾಣದಲ್ಲಿ ಅದು ಯಶಸ್ವಿ ಕೂಡ ಆಗಿತ್ತು. ಅವರು 2 ಬಾರಿ ಮುಖ್ಯಮಂತ್ರಿ ಕೂಡ ಆದರು. ಅದೇ ರೀತಿ ರೈತರ ಸಾಲ ಮನ್ನಾ ಮಾಡಲೇಬೇಕು ಅಂತ ಇದ್ದರೆ ಸಾಕಷ್ಟು ದಾರಿಗಳಿದ್ದಾವೆ. ಆ ರೀತಿಯ ಒಂದು ಸೂತ್ರವನ್ನು ಆದಂಥ ಕುಮಾರಸ್ವಾಮಿ ಅವರು ಹಿಂದೆಯೇ ಚುನಾವಣೆ ಸಂದರ್ಭದಲ್ಲಿ ಅಂಥ ಒಂದು ಸೂತ್ರವನ್ನು, ಒಂದು ರೂಪರೇಷೆಯನ್ನು ಸಿದ್ಧ ಮಾಡಿದರು. ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಅನುಮಾನ ಇತ್ತು. ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಅದನ್ನು ಮಾಡಬೇಕು ಅಂತ ಅವರ ಇರಾದೆ ಆಗಿತ್ತು ಮತ್ತು ಅದನ್ನು ಹೇಳ್ಕೊಂಬರ್ತಿದ್ರು. ಆದರೆ ಈಗ ಅವರಿಗೆ ಒಂದು ಮೈತ್ರಿ ಸರ್ಕಾರ ಇರುವಂಥದ್ದು ಸಹಜವಾಗಿ ಕಾಂಗ್ರೆಸ್ಸನ್ನು ಕೂಡ ಒಪ್ಪಿಸಬೇಕಾಗುತ್ತೆ. ಕಾಂಗ್ರೆಸ್ ಅದನ್ನು ಬೇಡ ಅಂತ ಹೇಳೋ ಸ್ಥಿತಿಯಲ್ಲಿ ಇರಲ್ಲ. ಆದರೆ ಹೇಗೆ ಮಾಡೋದು ಅನ್ನೋದು ಒಂದು ಏನು ರೂಪರೇಷೆ ಬೇಕಲ್ಲ. ಹಾಗಾಗಿ ಆ ಚರ್ಚೆ ಬಹುತೇಕ ಮೊದಲ ಹಂತದಲ್ಲಿ ಯಶಸ್ವಿಯಾಗಿದೆ. ಕಾಂಗ್ರೆಸ್ನವರಿಗೆ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ ಕೂಡ ಇದಕ್ಕೆ ತಾತ್ವಿಕವಾಗಿ ಒಪ್ಪಿಗೆಯನ್ನು ಕೊಟ್ಟಿದೆ. ಈಗ ಇನ್ನು ಉಳಿದಿರುವಂಥದ್ದು ರಾಜ್ಯದ ಹಣಕಾಸು ಸ್ಥಿತಿಗತಿ, ಹೇಗೆ ಹಣವನ್ನು ಡೈವರ್ಟ್ ಮಾಡಬೇಕು ಅನ್ನೋದನ್ನು ಅವರು ತಜ್ಞರೊಂದಿಗೆ ಸಮಾಲೋಚನೆ ಮಾಡಬೇಕಾಗತ್ತೆ. ಹಿಂದೆ ಅವರು ದೆಹಲಿಗೆ ಹೋಗೋ ಮೊದಲು ಕೂಡ ಕೆಲವು ಹಣಕಾಸು ತಜ್ಞರ ಜೊತೆಯಲ್ಲಿ ಅವರು ಸಮಾಲೋಚನೆ ಮಾಡಿದರು. ಅದರಂತೆ ಇವತ್ತು ಸರ್ಕಾರದ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ಒಂದು ಸುತ್ತಿನ ಮಾತುಕತೆ ಆಗುತ್ತೆ. ನಾಳೆ ಇನ್ನೊಂದು ಸುತ್ತಿನ ಮಾತುಕತೆಯ ಬಳಿಕ ಅವರ ಏನು ಸಾಲ ಮನ್ನಾ ಯಾವ ರೂಪದಲ್ಲಿರುತ್ತೆ, ಹೇಗಿರುತ್ತೆ ಅನ್ನೋದನ್ನು ಅವರು ಪ್ರಕಟಿಸೋರು ಇದ್ದಾರೆ. ಅರವಿಂದ್, ಬದ್ರುದ್ದೀನ್, ಇಲ್ಲಿ ನಾವು ಸುದ್ದಿಯನ್ನು ಕೊಡೋ ಸಂದರ್ಭದಲ್ಲಿ ಸಾಲ ಮನ್ನಾ ಅಗತ್ಯತೆ ಬಗ್ಗೆ ಕೈ ನಾಯಕರಿಗೆ ಮನವರಿಕೆ ಮಾಡಿಕೊಟ್ರು ಮುಖ್ಯಮಂತ್ರಿಗಳು. ಆ ಕುಮಾರಸ್ವಾಮಿ ಮಂಡಿಸಿದ ಸಾಲ ಮನ್ನಾ ವಾದಕ್ಕೆ ಕಾಂಗ್ರೆಸ್ನಿಂದ ತಾತ್ವಿಕ ಒಪ್ಪಿಗೆ ಸಿಕ್ಕಿದೆ ಅಂತೆಲ್ಲ ಹೇಳ್ತೀವಲ್ಲ, ಹಾಗಾದರೆ ಸಾಲ ಮನ್ನಾ ಮಾಡೋದಕ್ಕೆ ಕಾಂಗ್ರೆಸ್ನವರು ವಿರೋಧ ವ್ಯಕ್ತಪಡಿಸಿದ್ರ ಈ ಹಿಂದೆ? ಖಂಡಿತ ಇಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾಲ ಮನ್ನಾ ವಿಚಾರ ಬಂದಾಗ 50,000ವರೆಗಿನ ಸಾಲ ಮನ್ನಾ ಮಾಡಿದರು. ಸಹಕಾರ ಸಂಘಗಳ ಸಾಲವನ್ನು ಮಾಡಿದರು. ಆದರೆ ಕೇಂದ್ರದ ನೆರವಿಲ್ಲದೆ ಸಾಲ ಮನ್ನಾ ಮಾಡೋದು ಕಷ್ಟ ಅನ್ನೋದು ಕಾಂಗ್ರೆಸ್ನ ನಿಲುವಾಗಿತ್ತು. ಆ ಬಗ್ಗೆ ಕಾಂಗ್ರೆಸ್ BJPಯನ್ನು ಒತ್ತಾಯ ಮಾಡ್ಕೊಂಡು ಬಂದಿದೆ, ಬರ್ತಾನೂ ಇದೆ. ಕೇಂದ್ರ ಎಲ್ಲವನ್ನು ಮಾತಾಡುತ್ತೆ. ಕೇಂದ್ರದ ಅಂದರೆ ವಿಶೇಷವಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲವನ್ನು ಮನ್ನಾವನ್ನು ಕೇಂದ್ರ ಮಾಡಬೇಕು ಅನ್ನೋ ಒತ್ತಾಯ ಕಾಂಗ್ರೆಸ್ನದ್ದಾಗಿದೆ. ಯಾಕೆಂತ ಹೇಳಿದ್ರು ಅದು ಕೇಂದ್ರದ ಅನುದಾನದಲ್ಲಿ ಇರುವಂಥದ್ದು, ಅಂದರೆ ಆ ಅಲೋಕೇಶನ್ ಮೇಲೆ ಇರುವಂಥದ್ದು. ಹಾಗಾಗಿ ಕೇಂದ್ರದ ಸರ್ಕಾರ ಈ ರೀತಿಯಲ್ಲಿ ಸ್ಪಂದಿಸಬೇಕು, ಇಲ್ಲಾಂದರೆ ದೊಡ್ಡ ಮಟ್ಟದ ಆರ್ಥಿಕ ಹೊರೆ ಕರ್ನಾಟಕದ ಮೇಲೆ ಆಗತ್ತೆ ಅನ್ನೋದು. ಯಾಕಂತ ಹೇಳಿದ್ರೆ ಈಗ ಅನುದಾನಗಳನ್ನ ಒಂದಷ್ಟು ಯೋಜನೆಗಳನ್ನ ನಿಲ್ಲಿಸ್ಕೊಂಡು ಸಾಲ ಮನ್ನಾ ಮಾಡೋದು ದೊಡ್ಡ ಕೆಲಸ ಅಲ್ಲ. ಆದರೆ ಅದು ಕೂಡ ನಡಿಬೇಕು. ಸಾಲ ಮನ್ನಾ ಕೂಡ ಆಗಬೇಕು ಅಂದಾಗ ಸಹಜವಾಗಿ ಕೇಂದ್ರದ ನೆರವು ಬೇಕಾಗತ್ತೆ. ಆ ನೆರವನ್ನು ಪದೇ ಪದೇ ಕೇಂದ್ರದ ಜೊತೆಯಲ್ಲಿ ಕೇಳ್ಕೊಂಬರ್ತಾ ಇದ್ದದ್ದು ಕೇಂದ್ರ ಕೊಟ್ಟಿಲ್ಲ ಅನ್ನೋದು. ಈಗ ಇನ್ನು ಅವ್ರು ಕೊಟ್ಟಿಲ್ಲ ಅಂದಾಗ ಅನಿವಾರ್ಯ ಏನಾರು ಒಂದು ದಾರಿ ಹುಡುಕ್ಲೇಬೇಕಾಗತ್ತೆ. ಜನರಿಗೆ ಭರವಸೆ ಕೊಟ್ಟಿರ್ತಾರೆ. ಹಾಗಾಗಿ ಹೇಗೆ ಮಾಡೋದು ಅನ್ನೋದು, ಅಂದರೆ ಈಗ 53,000 ಕೋಟಿ ಹೊರೆ ಬರೋದು ಅಂದರೆ ಒಂದೇ ವರ್ಷದಲ್ಲಿ ಅದನ್ನು ಮಾಡೋಕ್ಕಾಗೋದಿಲ್ಲ. ರೈತರ ಸಾಲವನ್ನು ಮನ್ನಾ ಮಾಡೋ ನಿಟ್ಟಿನಲ್ಲಿ ಬ್ಯಾಂಕ್ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಬ್ಯಾಂಕ್ ಇಷ್ಟು ಸಾಲ ಇದೆ ರೈತರದ್ದು ಅನ್ನೋದನ್ನು ಬ್ಯಾಂಕ್ ಹೇಳುತ್ತೆ. ರೈತರ ಸಾಲವನ್ನು ಸರ್ಕಾರ ಟೇಕ್ ಓವರ್ ಮಾಡಿಕೊಂಡು ರೈತರಿಗೆ ಮನ್ನಾ ಮಾಡುವಂಥದ್ದು. ಮುಂದಿನ ದಿನಗಳಲ್ಲಿ ಅದಕ್ಕೆ ಪೂರಕವಾದ ಬಡ್ಡಿಯೊಂದಿಗೆ ರಾಜ್ಯ ಸರ್ಕಾರ ಆ ಹಣವನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಕೊಡುವಂಥದ್ದು. ಈ ರೀತಿಯ ಒಂದು ಯೋಜನೆಯನ್ನು ಕುಮಾರಸ್ವಾಮಿ ಅವರು ಹಾಕ್ಕೊಂಡಿದ್ದಾರೆ. ಅದನ್ನು ಕಾಂಗ್ರೆಸ್ನವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಕೇಂದ್ರದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅದನ್ನು ಒಪ್ಪುದೇ ಆದರೆ
ಖಂಡಿತವಾಗಿಯೂ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ ಮನ್ನಾ ಕೂಡ ಆಗತ್ತೆ. ಓಕೆ ಬದ್ರುದ್ದೀನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.